ಕೆಲವೊಮ್ಮೆ ನನಗೆ ಅನಿಸುತ್ತೆ ಇದೆಲ್ಲ ಯಾಕೆ ನನಗೆ ಆಗ್ತಾ ಇದೆ ಅಂತ. ನನ್ನ ಜೀವನದ ಅತ್ಯಂತ ದೊಡ್ಡ ರೈಡ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದೂರ ತಲುಪುವಾಗಲೇ ನನ್ನ ಮೋಟೋ ವ್ಲಾಗ್ ಮೈಕ್ ಕೈ ಕೊಡ್ತು. ಹಲೋ ಹಲೋ. ಕ್ಯಾಮರಾ ಆಡಿಯೋ ಇಲ್ಲ, ನನ್ನ ವಾಯ್ಸ್ ಇಲ್ಲ, ಶಾಂತವಾಗಿತ್ತು ಸುತ್ತಲೂ. ಸತ್ಯ ಹೇಳಬೇಕಾದ್ರೆ ತುಂಬ ಬೇಸರ ಆಗಿ ಮಧ್ಯದಲ್ಲೊಮ್ಮೆ ಈ ರೈಡು ಬೇಡ, ಮೋಟೋ ವ್ಲಾಗು ಬೇಡ ಅಂತ ಆಗಿತ್ತು. ಆದರೆ ನಾನಲ್ಲಿ ಸುಮ್ಮನೆ ಕೂತ್ಕೊಳ್ಳೋಣ. ನನ್ನ ಈ ಯಾತ್ರೆ ನಿಲ್ಲೋದಿಲ್ಲ. ನಿಮಗೆ ಈ ಜಾಗಗಳನ್ನು ತೋರಿಸ್ತೀನಿ ಎಂಬ ಹಠ. ನಡು ದಾರಿಯಲ್ಲಿ ಹೊಸ ಮೈಕ್ಗೆ ಮಾಡಿದ ಪರದಾಟ. ಎಲ್ಲಿ ಸಿಗ್ಬೋದು? ಹಲೋ 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 ಹಾಯ್ ಹಲೋ. ಮೈಕ್ ಚೆನ್ನಾಗಿಲ್ಲ ಅಂತ ನೀವು ಈ ವಿಡಿಯೋ ನೋಡದೇ ಇರಬೇಡಿ. ಐ ಪ್ರಾಮಿಸ್, ಈ ಕತೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ವಾಲ್ಪರಾಯ್ ರೈಡ್ನ ಡೇ 2 ಅಲ್ಲಿದ್ದೇವೆ. ಇವತ್ತು ಮೈಸೂರಲ್ಲಿದ್ದೇವೆ. ಸೊ ನಿನ್ನೆ ನಾವು ಮಂಗಳೂರಿಂದ ಮೈಸೂರಿಗೆ ಬಂದಿದ್ವಿ ಆಯಿತಾ. ಆದರೆ ನನ್ನ ಗೋಪ್ರೋದ ಮೈಕ್ ಸರಿ ಇಲ್ಲದ ಕಾರಣ ಕರೆಕ್ಟಾಗಿ ವೀಡಿಯೋ ಮಾಡಿರಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಡೇ 1ನಲ್ಲಿ ಏನೆಲ್ಲ ಆಯ್ತಂತ ಒಂದು ಸಣ್ಣ ವೀಡಿಯೋ ನೋಡ್ಕೊಂಬರೋಣ ಬನ್ನಿ. ಈ ಒಂದು ರೈಡ್ ನನಗೆ ಇಷ್ಟೊಂದು ಖುಷಿ ಮತ್ತು ಇಷ್ಟೊಂದು ವಿಘ್ನಗಳನ್ನು ತರುತ್ತೆ ಅಂತ ನನಗೆ ಈ ರೈಡ್ ಸ್ಟಾರ್ಟ್ ಮಾಡೋ ಮೊದಲು ಗೊತ್ತೇ ಇರಲಿಲ್ಲ. ಬಹುಶಃ ಗೊತ್ತಿದ್ದರೆ ನಾನು ಇದನ್ನು ಸ್ಟಾರ್ಟೇ ಮಾಡ್ತಿರ್ಲಿಲ್ಲ ಅಂದ್ಕೊಳ್ತೇನೆ. ಆ ವಿಘ್ನಗಳೇನೇನು ಅಂತ ಈ ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಅದಕ್ಕೆ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಮಂಗಳೂರಿಂದ ಸುಮಾರು 1 ಗಂಟೆಗೆ ಲಗೇಜ್ ಎಲ್ಲ ಸೆಟ್ ಮಾಡಿ ಹೊರಟ್ವಿ ಪುತ್ತೂರು ಸುಳ್ಯ ಮೂಲಕ ಮೈಸೂರು ಕಡೆಗೆ. ಆನ್ ದ ವೇ ನಮ್ಮ ಫ್ರೆಂಡ್ ಯತಿರಾಜ್ ಕೂಡ ಜಾಯ್ನ್ ಆದರು. ಮಂಗಳೂರು ಟು ಮೈಸೂರು ಸುಮಾರು 250 ಕಿಲೋಮೀಟರ್ ಜರ್ನಿ ಆಗಿದ್ದು ಅಲ್ಲಲ್ಲಿ ಅದ್ಭುತ ಪ್ರಕೃತಿ ಸೌಂದರ್ಯಗಳಿದ್ದವು. ಅದರಲ್ಲಿ ಕೆಲವೊಂದು ಸ್ಥಳದಲ್ಲಿ ನಾನು ಬೈಕ್ ನಿಲ್ಲಿಸೋದು ಇದ್ದೇ ಇದೆ. ಅದರಲ್ಲೊಂದು ಜಾಗ ಇದು. ಇನ್ನೊಂದು ಇದು. ನಾನೀಗ ಕೊಯ್ನಾಡಲ್ಲಿದ್ದೇನೆ. ಇಲ್ಲಿಂದ ನಾನೊಂದು ರೈಡ್ ಹೋಗ್ತಾ ಇದ್ದೇನೆ. ಬಟ್ ಈ ರೂಟಲ್ಲಿ ಹೋಗುವಾಗ ವಯನಾಡು, ಮೈಸೂರು ಅಥವಾ ಊಟಿ ಹೋದಾಗ ಈ ಒಂದು ದಾರಿಯಲ್ಲಿ ನಿಲ್ಲಿಸೋದು ಇದ್ದೇ ಇದೆ. ಅದು ಯಾಕೆಂದರೆ ಇಲ್ಲಿರುವಂತಹ ಈ ದೇವಸ್ಥಾನಕ್ಕೆ ಕೈ ಮುಗಿದು ಹೋಗುವಂಥದ್ದು. ಮುಂದೆ ವಿಘ್ನಗಳು ಬರದೇ ಇರಲಿ ಅಂತ ಒಂದು ಇಲ್ಲಿ ಕೈ ಮುಗಿದು ಬರೋಣ ಬನ್ನಿ. ಅಲ್ಲಿಂದ ನಾವು ಸೀದಾ ಬಂದಿದ್ದು ಮಡಿಕೇರಿ ಕುಶಾಲನಗರ ಮೂಲಕ ಮೈಸೂರಿಗೆ. ಸುಮಾರು 7:30ಗೆ ರೀಚ್ ಆಗಿ ನನ್ನ ಮೈಕ್ ಸರಿ ಮಾಡಲಿಕ್ಕೆ KT ಮಾರ್ಕೆಟ್ ಅಲೆದಾಡಿದ್ದು. ಮೈಕ್ ಸಿಗಲೇ ಇಲ್ಲ. ಕೊನೆಗೂ ಯಾವುದೋ ಒಂದು ಮೈಕ್ ತೊಗೊಂಡು ಅಲ್ಲಿಂದ ಮೈಸೂರು ಯೂತ್ ಹಾಸ್ಟೆಲಲ್ಲಿ ಡೇ 1 ಮುಗಿಸಿದ್ವಿ. ಇಲ್ಲಿಂದ ಈಗ ಡೈರೆಕ್ಟಾಗಿ ನಾವು ವಾಲ್ಪರಾಯ್ ಕಡೆ ಹೋಗ್ತಾ ಇದ್ದೇವೆ. ಸೊ ವಾಲ್ಪರಾಯ್ ಇಲ್ಲಿಂದ 350 ಕಿಲೋಮೀಟರ್ ಉಂಟಾಯ್ತಾ. ಹಾಗೆ ನೋಡಿ ನಮ್ಮ ಬಾಯ್ಸ್ ಎಲ್ಲ ಬೈಕ್ ರೆಡಿ ಮಾಡ್ತಾ ಇದ್ದಾರೆ. ಒಂದು ಬುಲೆಟ್ ಇದೆ, 2 ಎಕ್ಸ್ಪಲ್ಸ್ ಇದೆ ಆಯಿತಾ. ಸೊ ಇಲ್ಲಿ ನಾವು ನಿನ್ನೆ ಸ್ಟೇ ಆಗಿದ್ದಂಥದ್ದು ಯೂತ್ ಹಾಸ್ಟೆಲ್ ಅಂತ. ಇದರ ಒಂದು ಸಣ್ಣ ವೀಡಿಯೋ ಕೂಡ ನೋಡ್ಕೊಂಡು ಬಂದಿದ್ದೀರಾ ನೀವು? ಬರಲಿಲ್ಲ ನಮ್ಮ ಈ ಜರ್ನಿ ಆರಂಭ ಆಗಿದೆ ಈಗ ಮೈಸೂರಿಂದ ವಾಲ್ಪರಾಯ್ ಕಡೆಗೆ. ಸೊ ಟೋಟಲಾಗಿ 3 ಬೈಕ್ಸ್ ಇದೆ. ಆಗಲೇ ಹೇಳಿದಾಗೆ ಒಂದು ಎಕ್ಸ್ಪಲ್ಸ್ ಇದೆ, ಮಧ್ಯದಲ್ಲಿ ಒಂದು ಬುಲೆಟ್ ಇದೆ, ಮತ್ತು ನಮ್ಮದೊಂದು ಎಕ್ಸ್ಪಲ್ಸ್. ಅವರು ಫಾರೂಕ್ ಅಂತ, ಅವರು ಹಾಸನದಿಂದ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ನಾವಿಬ್ಬರು ಮಂಗಳೂರಿಂದ. ಸೊ ಆ್ಯಕ್ಚುಲಿ ನಿನ್ನೆ ನಾನು ಮೋಟೋ ವ್ಲಾಗ್ ಮಾಡಬೇಕಿತ್ತು, ಒಂದು ಸ್ವಲ್ಪ ಜಾಗಗಳನ್ನು ತೋರಿಸ್ಬೇಕಾಗಿತ್ತು. ಬಟ್ ಈ ಗೋಪ್ರೋದ ಕನೆಕ್ಟ್ರ್ ಏನಿದೆ, ಈ ಮೈಕ್ ಕನೆಕ್ಟ್ರ್ ಏನಿದೆ, ಅದೇ ಹಾಳಾಗಿಬಿಟ್ಟಿತ್ತು. ಸೊ ಹಾಗಾಗಿ ತುಂಬ ಫ್ರಸ್ಟ್ರೇಷನ್ ಆಗಿ ಲಾಸ್ಟಿಗೆ ಎಲ್ಲ ಕಡೆ ಆ ಕನೆಕ್ಟ್ರಿಗೆ ಒಂದು 100 ರೂಪಾಯಿ ಇರೋದಾಯ್ತಾ. ಆದರೆ ಎಲ್ಲಿಯೂ ಸಿಗಲಿಲ್ಲ. ಕೊನೆಗೆ ನಾವು ಬಂದಿರೋವಂಥದ್ದೇ ವಾಲ್ಪರಾಯ್ಗೆ ಇಷ್ಟು ದೂರ ನಿಮಗೆ ಈ ವಾಲ್ಪರಾಯ್ ಅನ್ನು ತೋರಿಸುವ ಅಂತ. ಆದರೆ ಇಷ್ಟು ದೂರ ಬಂದ ಮೇಲೂ ನಾವು ಈ ಒಂದು ಕಂಟೆಂಟ್ ನಿಮಗೆ ಕೊಡಲಿಲ್ಲ ಅಂತ ಆದರೆ ಮನಸ್ಸಿಗೇನೋ ಸಮಾಧಾನ ಇಲ್ಲ. ಸೊ ಹಾಗಾಗಿ ಹೊಸ ಮೈಕೇ ತಗೊಂಡ್ಬಿಟ್ಟೆ. ಸೊ ಹಾಗೆ ಈಗ ಇಲ್ಲಿಂದ ಡೈರೆಕ್ಟಾಗಿ ಹೋಗುವಂಥದ್ದು. ಫಸ್ಟಿಗೆ ಒಂದು ಟೀ ಕುಡಿಬೇಕು. ಟೀ ಕುಡಿದಾದ್ಮೇಲೆ ದಿನ ಸೂಪರಾಗಿರ್ತದೆ.
ಏನೆಲ್ಲ ಮಾಡ್ತಾರೆ ಸಿ. ಇದು ನೋಡಿ, ಇದೆಲ್ಲ ಮೈಸೂರಿನ ಸ್ಟ್ರೀಟ್ಸ್ ಆಯಿತಾ. ಸೊ ಮೈಸೂರು ಬ್ಯಾಂಗ್ಳೂರು ಥರ ಸಿಟಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಫಸ್ಟ್ ಟೈಮ್ ನಾನು ಮೈಸೂರು ಬರುವಂಥದ್ದು. ಅಂದರೆ ಬಸ್ಸಲ್ಲೆಲ್ಲ ಬಂದಿದ್ದೇನೆ, ಅಂದರೆ ಬಸ್ ಸ್ಟ್ಯಾಂಡಿಗೆ ಮಾತ್ರ. ಆದರೆ ಬೈಕಲ್ಲಿ ಬಂದು ಮೈಸೂರು ರೋಡನ್ನು ಎಕ್ಸ್ಪ್ಲೋರ್ ಮಾಡ್ತಿರುವಂಥದ್ದು ಫಸ್ಟ್ ಟೈಮ್. ಸೊ ಹಾಗಾಗಿ ಪೀಸ್ಫುಲ್ ಇದೆ, ನಮ್ಮ ಮಂಗಳೂರು ಥರನೇ ಇದೆ. ಏನು ಗಜಿಬಿಜಿ ಇಲ್ಲ, ಅಂದರೆ ತುಂಬ ಕ್ರೌಡ್ ಏನಿಲ್ಲ. ಹಾಗೆ ಖುಷಿ ಆಗ್ತದೆ. ನಮ್ಮ ಡೇ 2 ರೈಡ್ ಸ್ಟಾರ್ಟ್ ಮಾಡಿ ಎಲ್ಲ ಚೆನ್ನಾಗಿಯೇ ಹೋಗ್ತಾ ಇತ್ತು. ಆದರೆ ಅಚಾನಕ್ ಆಗಿ ಬೈಕ್ ಸ್ಟಾಪ್ ಆಯಿತು. ಡಿಸ್ಪ್ಲೇ ಬರ್ತಾ ಇಲ್ಲ, ಸೆಲ್ಫ್ ಸ್ಟಾರ್ಟ್ ಕೆಲಸ ಮಾಡ್ತಿಲ್ಲ, ಕಿಕ್ ಕೂಡ ವರ್ಕ್ ಆಗ್ತಿಲ್ಲ. ನನ್ನ ಹಾರ್ಟ್ ಬೀಟ್ ಮಾತ್ರ ಟೆನ್ಷನಲ್ಲಿ ಜೋರಾಗಿ ಹೊಡಿತಾ ಇತ್ತು. ಬೈಕ್ ಆಫ್ ಆಯಿತು. ಏನಪ್ಪ ಇದು? ಬೈಕ್ ಆನ್ ಆಗ್ತಿಲ್ಲ, ಬ್ಯಾಟ್ರಿ ಕಾಣಿಸ್ತಾ ಇಲ್ಲ. ಬ್ಯಾಟ್ರಿ ಲೋ ಆಯ್ತಾ ಅಂತ. ಶಿಟ್ ನೋ ಮ್ಯಾನ್. ಏನಪ್ಪ ಇಷ್ಟೊಂದು ವಿಘ್ನಗಳು ಬರ್ತಾಯಿದೆ. ನಿನ್ನೆ ಮೈಕ್ ಸರಿ ಇರಲಿಲ್ಲ, ಇವತ್ತು ಬೈಕ್ ಸರಿ ಇರ್ತಿಲ್ಲ. ಇವರು ನೋಡಿದರೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಅಲ್ಲ, ಬ್ಯಾಟ್ರಿಯೇ ಪ್ರಾಬ್ಲಮ್. ಆದರೆ ನಮಗೆ ಮೆಕ್ಯಾನಿಕಲ್ ಏನೂ ಗೊತ್ತಿಲ್ಲ, ಬ್ಯಾಟ್ರಿದು ಏನೂ ಗೊತ್ತಿಲ್ಲ. ಶಿಟ್ ಮ್ಯಾನ್, ಈ ಥರ ರೈಡಲ್ಲಿ ಹೀಗಾದರೆ ಹೇಗೆ? ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದು ಬಿಟ್ಟರೆ ಇವರು ಸಹ ಮುಂದೆ ಹೋಗಿಬಿಟ್ಟಿದ್ದಾರೆ. ಬ್ಯಾಟ್ರಿ ಹೋಗಿದೆ. ಬ್ಯಾಟ್ರಿ ಶಾಪ್ ಇದೆ ಇಲ್ಲಿ. ಸೊ ಬೈಕ್ ಸ್ಟಾರ್ಟ್ ಆಗ್ತಾ ಇಲ್ಲ. ಇದೀಗ ನೋಡಿ ಬ್ಯಾಟ್ರಿ ಫುಲ್ ಡೌನ್ ಆಗಿದೆ. ಸೊ ಸುಮಾರು ಕಂಪ್ಲೇಂಟ್ ಉಂಟಾ ಅಂತ ಈಗ. ಹೋ ನಿನ್ನೆಯಿಂದ ಎಲ್ಲ ಅಡಿಷ್ನಲ್ ಖರ್ಚೇ ಆಗ್ತಾಯಿದೆ. ಸುಮ್ಮನೆ ಮಂಗಳೂರಿಗೆ ಹೋಗ್ಬಿಡ್ಬೇಕು ಅಂತ. ದೇವರು ಇವತ್ತು ನಮ್ಮನ್ನು ಬರಲಿಕ್ಕೆ ಬಿಡ್ತಾ ಇಲ್ಲ ಅಂತ ಎಣಿಸಿ. ಕೊನೆಗೂ ಎಷ್ಟು ಟ್ರೈ ಮಾಡಿದರೂ ಕೂಡ ನನ್ನ ಬೈಕ್ ಸ್ಟಾರ್ಟ್ ಆಗದೇ ಇರೋ ಕಾರಣ ಜರ್ಕ್ ಸ್ಟಾರ್ಟ್ ಮಾಡಿ ನಾವು ಮೈಸೂರಿಂದ ಚಾಮರಾಜನಗರ್ ಮೂಲಕ BR ಹಿಲ್ಸ್ ಕಡೆ ಬಂದ್ವಿ. ಅಲ್ಲಿ ಒಂದು ಕಾಫಿ ಬ್ರೇಕ್ ಕೊಟ್ಟು ಮತ್ತೆ ರೈಡ್ ಶುರು ಮಾಡಿದ್ವಿ ವಾಲ್ಪಾರಾಯ್ ಕಡೆಗೆ. ಸೊ ನಮಸ್ತೆ ವೀಕ್ಷಕರೇ, ಇವತ್ತಿನ ದಿನ ಸ್ವಲ್ಪ ವಿಘ್ನಗಳಿಂದ ತುಂಬಿದೆ. ನಿನ್ನೆ ಗೋಪ್ರದ ಮೈಕ್ ಸರಿ ಇರಲಿಲ್ಲ, ಬಟ್ ಇವತ್ತು ಬ್ಯಾಟ್ರಿಯೇ ಸರಿ ಇಲ್ಲ, ಅದು ಕೂಡ ಬೈಕಿದು. ಸೊ ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು. ಬಟ್ ಈಗ ಜರ್ಕ್ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಜರ್ಕ್ ಸ್ಟಾರ್ಟ್ ಅಂದರೆ ಗಾಡಿಯನ್ನು ತಳ್ಳಿ ಸ್ಟಾರ್ಟ್ ಮಾಡಿದ್ದೇವೆ, ಹಾಗೆಯೇ ಹೋಗ್ತಾ ಇದ್ದೇವೆ ಕೂಡ. ಏನು ಪೆಟ್ರೋಲ್ ಎಷ್ಟುಂಟು, ಎಷ್ಟರವರೆಗೆ ಬರ್ತದೆ ಏನು ಡಿಸ್ಪ್ಲೇ ಆಗ್ತಾಯಿಲ್ಲ. ಸೊ ನೋಡುವ ಏನಾಗ್ತದೆ ಅಂತ ಮುಂದೆ ಹೋಗ್ತಾ. ಬಟ್ ಈಗ ನಾವು ಸತ್ಯಮಂಗಳಂ ಕಡೆ ಹೋಗ್ತಾ ಇದ್ದೇವೆ. ಸತ್ಯಮಂಗಳಂ ಅಂದರೆ ಈ ಕೊಯಂಬತ್ತೂರು ಕನೆಕ್ಟ್ ಆಗ್ತದೆ. ಇದೊಂದು ಫಾರೆಸ್ಟ್ ರೂಟ್ ಆಯಿತಾ. ಸೊ ಹಾಗೆ ಬೆಳಗಿನ ಟೀ ಕೂಡ ಕುಡಿಲಿಲ್ಲ, ಎಲ್ಲ ಮಿಕ್ಸಪ್ ಆಗಿ
ಏನು ಮಾಡಬೇಕಂತಾನೆ ಗೊತ್ತಾಗಲಿಲ್ಲ. ಸೊ ನೋಡಿ, ನಾವೀಗ ತಮಿಳ್ನಾಡು ಎಂಟ್ರ್ ಆಗಿದ್ದೇವೆ. ಬಸ್ ಕೂಡ ಬರ್ತಾ ಉಂಟು, ತಮಿಳ್ನಾಡು ಬಸ್. ಬಟ್ ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ನೇಚರ್ ಇದು, ಅಂದರೆ ಫಾರೆಸ್ಟ್ ಮಧ್ಯೆ ಹೋಗುವಂಥದ್ದು. ಖುಷಿ ಆಗ್ತದೆ. ಸೊ ಇವ್ರನ್ನ ಹೆಸರು ಎಂತ ಅಂತಲೇ ಗೊತ್ತಾಗ್ತಿಲ್ಲ. ನಾವು ಮೆಕ್ಯಾನಿಕನ್ನು ಹುಡುಕ್ತಾ ಇದ್ದೇವೆ, ಆದರೆ ಈಗ ಟೈಮ್ ಬೆಳಿಗ್ಗಿನ 9 ಗಂಟೆ ಆಗಿದೆ. ಸೊ ಎಲ್ಲರೂ ಬರೋದು 10 ಗಂಟೆಗಂತೆ. ಹಾಗೆ ಒಂದು ಬೈಕ್ ಒಂದು ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಅದೇ ಒಂದು ಪುಣ್ಯ. ಯಾಕೆಂದರೆ ಈ ಫಾರೆಸ್ಟ್ ರೂಟಲ್ಲೆಲ್ಲ ಬೈಕ್ ಸ್ಟಾರ್ಟ್ ಆಗದಿದ್ದರೆ ಭಾರಿ ಕಷ್ಟ. ಒಂದು ಕಡೆಯಲ್ಲಿ ಟೆನ್ಷನ್, ಇನ್ನೊಂದು ಕಡೆಯಲ್ಲಿ ವೈಲ್ಡ್ ಎನಿಮಲ್ಸ್ನ ಟೆನ್ಷನ್. ಆನೆ, ಹುಲಿ, ಚಿರತೆ ಎಲ್ಲ ಬಂದರೆ ಅಷ್ಟೇ. ಸೊ ಹಾಗೆ ಹೋಗ್ತಾ ಇದ್ದೇವೆ ಸತ್ಯಮಂಗಳಂ ಘಾಟ್ ಕಡೆ. ಸೊ ಇದು ನನ್ನ ಲೈಫ್ನ ಒಂದು ದೊಡ್ಡ ರೈಡ್ ಅಂತಲೇ ಹೇಳ್ಬೋದು. 1000 ಕಿಲೋಮೀಟ್ರ್ ಮೇಲೆ. ಸೊ 1000 ಕಿಲೋಮೀಟ್ರಲ್ಲಿ ಒಂದು 250 ಕಿಲೋಮೀಟ್ರ್ ಸ್ಟಾರ್ಟ್ ಆಗುವಾಗಲೇ ಈ ಬ್ಯಾಟ್ರಿಯ ಇಶ್ಯೂ ಬಂತು. ಬಟ್ ಪರವಾಗಿಲ್ಲ, ಈ ಥರದ ಎಕ್ಸ್ಪೀರಿಯನ್ಸೇ ಅಂತೆ ನಮಗೆ ರೈಡನ್ನು ಮೆಮೊರೇಬಲ್ ಆಗಿಡೋದು. ಯಾಕಂದರೆ ನೆಕ್ಸ್ಟ್ ನಾವು ಏನು ನೆನೆಸಿದರೆ ವಾಲ್ಪಾರಾಯಿನ ರೈಡನ್ನು ಇದೆಲ್ಲ ನೆನಪು ಬರ್ತದೆ. ಬ್ಯಾಟ್ರಿ ಡೌನ್ ಆಗಿದ್ದು ನೋಡಿ, SK ಟ್ರಾವೆಲ್ಸ್. ನಾವೆಲ್ಲ ಕಡೆ ಇದ್ದೇವೆ. ಸೊ ಇದೆಲ್ಲ ನೆನಪಾಗ್ತಾ ಉಂಟು. ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಇದ್ದಾರೆ. ದೂರದಲ್ಲಿರೋ ಬೆಟ್ಟ ಚೆನ್ನಾಗಿ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಸ್ಟಾಪ್ ಉಂಟಾ, ಇಲ್ಲ. ಓ ನೋಡಿ, ಫುಲ್ ಫಾರೆಸ್ಟ್ ನೋಡಿ. ಇಲ್ಲೆಲ್ಲ ಇದೆ ಈ ದಾರೆಪುಳಿ, ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ ಅದನ್ನು. ಅದರ ಮನೆಯಲ್ಲಿ ಸುಮಾರಿದೆ. ಆ ಥರದ್ದೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಮುಂದೆ ಕ್ಯಾರೆಟ್, ಈ ಥರ ಹಲಸಿನ ಹಣ್ಣು, ನೀಮ್ ಅಂದರೆ ಆಮ್ಲ ಅಂತ ಏನು ಹೇಳ್ತೇವೆ ಅದನ್ನೆಲ್ಲ ಮಾರ್ತಾ ಇರ್ತಾರೆ. ಸೊ ಅದನ್ನು ಕೂಡ ತಿನ್ನಬೇಕು. ನೋಡಿ ಇಲ್ಲೇನೋ ಮಾಡ್ತಾ ಇದ್ದಾರೆ. ಹೋಮ್ ಮೇಡ್ ಹನಿ, ದಿವಸೆ ಮತ್ತು ಧಾನ್ಯಗಳು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಒಂದು ಅದ್ಭುತ ರೂಟ್ ಅಂತಲೇ ಹೇಳ್ಬೋದು ಇದು. ನಾನು ಲಾಸ್ಟ್ ಟೈಮ್ ಮಸನಗುಡಿ, ಊಟಿಗೆ ಹೋಗಿದ್ದೆ. ಅದು ಒಂದು ಬೇರೆ ಥರದ ಅನುಭವ, ಆದರೆ ಇದೊಂದು ಬೇರೆ ಥರದ ಅನುಭವ. ಹಾಗೆಯೇ ಇನ್ನು ನಾಳೆ ನಾಡಿದ್ದು ಬೇರೆ ರೀತಿಯ ಅನುಭವ ಆಗಬಹುದು ಅಂತ ಅಂದ್ಕೊಳ್ತೇನೆ. ಸುಮಾರು ಎಕ್ಸ್ಪೆಕ್ಟೇಷನ್ ಇದೆ. ನೋಡು ಈ ರೋಡಲ್ಲಿ ಎಷ್ಟೊಂದು ಲಾರಿ ಮಾರೆ. ಪುಷ್ಪ ಪಿಕ್ಚರ್ ನೋಡಿದಾಗ ಆಗ್ತಾಯಿದೆ. ಆಗದಿಂದ 100 ಹೋಯ್ತಾ ಅಂತ. ನಮ್ಮ ಫ್ರೆಂಡ್ಸ್ನವರು ಹಿಂದೆಗಡೆ ಇದ್ದಾರೆ. ಸೊ ಅವರು ಬರಲಿ, ಅಷ್ಟರವರೆಗೆ ನೀವೊಂದು ಬ್ಯೂಟಿಫುಲ್ ಸೀನರಿ ನೋಡ್ಕೊಂಬನ್ನಿ. ಆದಿಯಲ್ಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ. ಆಡದಿರು 1000 ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರು ಮಳೆಗಾಲವೇ. ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗುವೆ. ಮನಸಾದೀತೇನು ಎನ್ನುವುದಾರ, ಬಂದೀತೇನು ನನ್ನ ಬಿಡಾರ.